Everyone wants the red mug. Get it for free now with the Nescafe jar. ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಜೈ ಶಿವಾಜಿ, ಜೈ ಭವಾನಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. बोलो भारत माता की जय. बोलो भारत माता की. ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ LT ಪಾಟೀಲ್ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಹಿರಿಯ ಸಹಕಾರಿ ಧುರೀಣರಾದ KF ಪುರದವರ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಸದಸ್ಯರಾದ ಅಣ್ಣಪ್ಪ ಪಾಟೀಲ್, ಕೃಷ್ಣಪ್ಪ ಶಿಗ್ನಳ್ಳಿ, ಗೋಪಾಲ್ ಪಾಟೀಲ್, ಮಾದೇವ್ ಕುಸೂರ್, ವಸಂತ್ ಪಾಟೀಲ್, ರೇಣುಕಾ ಕಟ್ಟಿಮನಿ, ಕುಸುಮಾ ತಳವಾರ್, ಸಂಜೀವ್ ಪೀಸೆ, ರಾಮು ಸುಬ್ಬಾಯವರ್, ಅನ್ನಪೂರ್ಣ ಬೆಣ್ಣಿ ಹಾಗೂ ಸ್ಮಿತಾ ಗೌಳೇರ್, ಪ್ರಮುಖರಾದ ಶ್ರೀಧರ್ ಡೋರಿ, DF ಮಡ್ಲಿ, ಬಾಬಣ್ಣ ಕೋಣನ್ಕೇರಿ, ಸೊಸೈಟಿಯ ಮುಖ್ಯ ಕಾರ್ಯನಿರ್ವಾಹಕರಾದ ದಶರಥ್ ಸಾಳುಂಕೆ ಹಾಗೂ ಸಿಬ್ಬಂದಿಗಳು ಇದ್ದರು. ಇಂದೂರ್ ಪ್ರೌಢಶಾಲೆಯಲ್ಲಿ ಗುರುವಾರ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕರೇತರ ಸಿಬ್ಬಂದಿಗಳು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆ OPS ಮರುಜಾರಿ ಮಾಡುವಂತೆ CM ಸಿದ್ದರಾಮಯ್ಯ ಅವರನ್ನು ವಿನಂತಿಸಿಕೊಂಡರು. ಈ ಬಗ್ಗೆ ಪತ್ರ ಚಳವಳಿ ಮಾಡಿ CM ಅವರಿಗೆ ಪತ್ರ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಇಂದೂರ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ SN ಸೌದತ್ತಿ, ಶಿಕ್ಷಕರಾದ ಮಧುಮತಿ ಹಿರೇಮಠ್, KV ಗುಜಮಾಗಡಿ, ಅಶ್ವಿನಿ ಇಚ್ಚಂಗಿ, ಶೈಲೇಶ್ ಕುಮಾರ್, ಸಂತೋಷ್ ಅಂಗಡಿ ಮುಂತಾದವರಿದ್ದರು. ಇಂದು ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ರಮೇಶ್ ಅವರನ್ನು ಕೆಲಸದಿಂದ ತೆಗೆದುಹಾಕುವಂತೆ ಕೆಲವು ಪಟ್ಟಣ ಪಂಚಾಯತ್ ಸದಸ್ಯರು ಸಭೆಯಲ್ಲಿ ಒತ್ತಾಯಿಸಿದರು. ಈ ಬಗ್ಗೆ ಸಭೆಯಲ್ಲಿ ಬಿಸಿ ಚರ್ಚೆ ನಡೆಯಿತು. ಅಲ್ಲದೆ ಈ ಸಭೆಯಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ 2024 ತಿಂಗಳ ಜಮಾ ಖರ್ಚುಗಳ ಬಗ್ಗೆ, ನೈರ್ಮಲ್ಯ ವಿಭಾಗದ ಹಳೆಯ ವಾಹನಗಳನ್ನು ಹರಾಜು ಮಾಡುವ ಬಗ್ಗೆ, 2025-26 ಸಾಲಿನ ಅಂತಿಮ ಅಂದಾಜು ಆಯವ್ಯಯ ಪಟ್ಟಿ ಮಂಡನೆ ಹಾಗೂ ಅನುಮೋದನೆ, 2025-26 ಸಾಲಿಗೆ ನೈರ್ಮಲ್ಯ ವಿಭಾಗ, ನೀರು ಸರಬರಾಜು ವಿಭಾಗ, ಆಡಳಿತ ವಿಭಾಗಗಳ ವಾರ್ಷಿಕ ನಿರ್ವಹಣೆ, ಸಾಮಗ್ರಿ ಹಾಗೂ ಮಾನವ ಸಂಪನ್ಮೂಲಗಳ ಪೂರೈಕೆ ಕುರಿತಂತೆ ವಾರ್ಷಿಕ ದರವಾರುಗಳನ್ನು ಕರೆಯುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿವಡ್ಡರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ರಹಿಮಾ ಬಾನು ಕುಂಕೂರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವರಾಜ್ ಸುಬ್ಬಾಯವರ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಚಂದ್ರಶೇಖರ್, ಪಟ್ಟಣ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು ಇದ್ದರು. ಆಮೇಲೆ ಸರ್ 3 ಇಂಟರ್ವ್ಯೂ ತಗೊಂಡಿದ್ವಿ, ಅದ್ರಾಗೆ ಒಬ್ರು ಮಾತ್ರ ಬರ್ತೀವಿ ಅಂತ ಹೇಳಿ ಇನ್ನೊಂದು ಮೂಗ್ ಗರ್ಜೆ ಇದೆ. ಇದನ್ನೆಲ್ಲ ನೀವು ಮೀಟಿಂಗ್ ಚರ್ಚೆ ಮಾಡ್ಬೋದಾ ಸರ್? ಈಗ ನೀವು 108 ಬರ್ತಾವ ದಿನಕ್ಕೆ, ಅವನ್ನೆಲ್ಲ ಮೀಟಿಂಗ್ ಮಾಡಿ ಇಡ್ತೀರಾ? ಅಲ್ಲ, ಅದು ಆಲ್ರೆಡಿ ಚರ್ಚೆ ಆಗಿದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಯಾವ ಅರ್ಜಿಗೆ ವಿಳಾಸ ಇಲ್ಲ ಅದನ್ನು ಪರಿಗಣಿಸಬಾರ್ದು ಅಂತ ಹೇಳಿದೆ. ಆದಾಗ್ಲೂ ತಾವು ಸಭೆಯಲ್ಲಿ ತಂದು ಚರ್ಚೆ ಮಾಡ್ತಾರೆ. ಏನ್ ನಿಮ್ಮ ವೈಯಕ್ತಿಕ ಆಸಕ್ತಿ ಇದರಲ್ಲಿ? ನಮ್ದೇ ಮತ್ತೆ ಇನ್ನೇ ಸರ್ಕಾರ ಸುತ್ತೋಲೆ ಉಲ್ಲಂಘನೆ ಯಾಕೆ ಮಾಡಿದ್ರಿ ನೀವು? ಅವತ್ತು ಓದಿಸಿದ್ರು ಸರ್, ನಾನು ಓದಿಸಿದ್ದೆ.
ಈಗ ನಾ ಏನ್ ಹೇಳ್ತೀನಿ ಮಂಜುನಾಥ್ ಅವರು ಹೇಳ್ರಿ ಅದು ಕಾನೂನು ವಿರುದ್ಧವಾಗಿರ್ಬೋದು, ಅದು ಬರ್ಬೇಕಿಲ್ಲ, ಅದು ಅದ್ರ ಸತ್ಯ ಐತಲ್ಲ, ಈಗ ನಾನು ವಿಷಯ ಸತ್ಯ ವಾಸ್ತವ ಐತಲ್ಲ, ವಿಷಯ ವಾಸ್ತವವಿದ್ದಾಗ ಅದು ತಪ್ಪು ಇರ್ಬೋದು. ಅದು ಮೂಕರ್ಜಿಯನ್ನ ಇದರಲ್ಲಿ ಮೀಟಿಂಗ್ ಅಲ್ಲಿ ಒಂದು ಸಭೆಯಲ್ಲಿ ತೆಗಿಬಾರ್ದು ಅನ್ನೋದು ಒಂದು ಐತಿ, ಕಾನೂನು ಐತಿ, ಅದಕ್ಕೆ ನಾವು ಒಪ್ಕೊಳ್ಳೋದು. ಆದ್ರೆ ವಿಷಯ ಸತ್ಯ ವಾಸ್ತವ ಐತಿ. ಈಗ ಅವನ ಮೇಲೆ ಮಾತಾಡಕತ್ತಿಲ್ಲಲ್ಲ ಇಲ್ಲಿ. ಅವನ ಮೇಲೆ ಯಾರು ದ್ವೇಷ ಇರ್ಬೋದು, ಯಾರು ದ್ವೇಷ ಇಲ್ಲ ಇಲ್ಲಿ. ಹೌದಪ್ಪ, ಅವ್ರ ಮೇಲೆ ದ್ವೇಷ ಐತಿ. ಹಂಗಂದ್ರೆ ನಮ್ದು ಇಷ್ಟು ದಿನ ಇಲ್ಲಿ ನಮ್ಮ ಮೂಡಿಂದ ಇದು ಕೆಲಸ ಇದ್ರ ಮ್ಯಾಗ ನಿಮ್ದು ಯಾರು ದ್ವೇಷ ಇರ್ಬೇಕು? ಇಷ್ಟು ವರ್ಷದಿಂದ ನಾವು ಹೇಳ್ಕೊಂಡ್ ಬರೋದಿತ್ತು. ನಾವು ಏನಂತ ನಮ್ ಸಭೆ ಮಾಡ್ರಿ, ನಮ್ ಫಾರ್ಮ್ ಎಲ್ಲರಿಗೆ ಕೊಟ್ಟು ಕೊಡ್ರಿ ಅಂತ ಇವ್ರ ದ್ವೇಷ ಈಗೇನ ರಮೇಶ್ ಅವ್ರ ವಿಷಯಕ್ಕೆ ಇವ್ರ ಸಂಬಂಧಪಟ್ಟಂಗೆ ಇವ್ರ ವಿಷಯ ಹಿಂದಿನ ನಮ್ಮ ವಿಷಯ ಹಿಂಗಿಲ್ಲ. ಪರ್ಟಿಕ್ಯುಲರ್ ಆಗಿ ಅರ್ಜಿ ಬಂದೈತಿ, ಮಾಡೈತಿ, ಸತ್ಯ ಸಂತೋಷ ಪರಿಶೀಲಿಸ್ಯಾರ, ಅದು ಆಗೈತಿ. ಅದ್ರ ಅಲ್ಲ ಇದು ತಪ್ಪಂತ ಹೇಳಂತಿಲ್ಲ. ಈಗ ಅವ್ರ ಸತ್ಯಾಂಶ ಐತಿ ಅಂತ ಉಂಟಂತಿಲ್ಲ, ಇಲ್ಲ ಆದ್ರ ಈ ಮೂಕರ್ಜಿ ಹೆಂಗ್ ಮೀಟಿಂಗ್ ಒಳಗೆ ಬರ್ತಿದ್ರು ಹೇಳಂತಿಲ್ಲ. ಸರಿ ಅದು ಸರಿ. ಆದ್ರೆ ಮೂಕರ್ಜಿ ಪರಿಶೀಲಿಸಿದಾಗ ಸತ್ಯ ಅಂತೇಳಿ ಪರಿಗಣಿತಿ. ಅದನ್ನ ನಾವು ಈ ಮೀಟಿಂಗ್ ಒಳಗೆ ಮಾತಾಡಂತೀರಿ, ಬಟ್ ಅವ್ರು ಕೇಳ್ಬೋದಿತ್ತು. ಇವರಿಗೆ ಮುಖ್ಯಾಧಿಕಾರಿ ಕೇಳ್ಬೋದಿತ್ತು, ಇದನ್ನ ಹೆಂಗ್ ಪರಿಶೀಲನೆ ಮಾಡಿ ಹೋದ ಸಲ ಮೀಟಿಂಗ್ ಒಳಗೂ ಕೇಳ್ಬೋದಿತ್ತು. ಹಿಂಗಾಗಿ ಸರ ಅವ್ರ ಮೇಲೆ ಮುಗಿಬೇಕು. ಮಾತಾಡಿ ಸಬ್ಜೆಕ್ಟ್ ಇದೆ ಇನ್ನು ಮಟ್ಟ ಸುಮ್ಮನೆ ಗೊತ್ತಿಲ್ಲ. ಅಧ್ಯಕ್ಷ ಮೂವರು ಕರ್ಸಿದ್ವಿ, ಆದ್ರೆ ಒಬ್ಬನು ಮಾತ್ರ ನಾಲೆಜ್ ಐತಿ, ಬರ್ತೇನೆ ಅಂತ ಹೇಳಿ ಅಲ್ಲಿ ತನಕ ಅಂತೇಳಿ ದಿನ ದುಡಂಗಿಲ್ಲ ಸರ್. ಹೋದ ಮೀಟಿಂಗ್ ಇಂದ ಸಭೆಗೆ ಈ ಸಭೆ 2 ಮೀಟಿಂಗ್ ತಗೊಂಡ್ರಿ ನೀವು, 3 ಜನಕ್ಕೆ ಇಂಟರ್ವ್ಯೂ ತಗೊಂಡು ಮುಗಿಸ್ಬಿಟ್ರಿ ನೀವು 2 ತಿಂಗಳಲ್ಲಿ. ಮತ್ತೇನ್ ಕ್ರಮ ತಗೊಂಡ್ರಿ ನೀವು ಸರ್? ಅದ್ರಿಗೆ ಅವ್ಗೆ ಏನಾರು ಇದನ್ನ ಏನ್ ಆಕ್ಷನ್ ತಗೊಂಡ್ರಿ, ಏನ್ ಕ್ರಮ ತಗೊಂಡ್ರಿ? ನೋಟಿಸ್ ಕೊಟ್ಟಿದ್ರೆ ನಾವು ತೆಗೆದು ಹಾಕ್ರಿ ಅಂತ ಹೇಳಕ್ ಕೊಟ್ಟಿದ್ವಿ ಸರ್. ಈಗ ಏಪ್ರಿಲ್ ಮಾರ್ಚ್ ತನಕ ನಾವು ಪ್ರೋಗ್ರೆಸ್ ತೋರಿಸಲೇಬೇಕು. ಬೇಕಾದ್ರೆ ನೀವು ಅಧ್ಯಕ್ಷರೇ ಅದ್ರ ಬಗ್ಗೆ ಐಡಿ ಗಿಡಿ ಒಳಗೆ ಮಾಡ್ಯಾರ ಅಂತ ಹೇಳಿದ್ರೆ ಏನ್ ಮಾಡ್ಬೋದು? ಎಲ್ಲ ಪರಿಶೀಲಿಸಿದ್ರೆ ಅಂತ ಹೇಳಿ ನಾನು ಪರಿಶೀಲನೆ ಮಾಡಿದ್ದೀನಿ. ಆಕ್ಚುಲಿ ದಿನಗೂಲಿ ನೌಕರನಾಗಿ ಒಂದು ಕಂಪ್ಯೂಟರ್ ಆಪರೇಟ್ ನ ತಗೊಳ್ಳಿಕ್ಕೆ ನಮಗೆ ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲ. ಒಂದ್ ವೇಳೆ ನಾವು ಕಂಪ್ಯೂಟರ್ ಆಪರೇಟರ್ ತಗೋಬೇಕಾದ್ರೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋಬೇಕಂತಿದೆ. ಬಟ್ ಅದನ್ನೇ ಒಂದು ಇದನ್ನ ಗಾಳಿ ಕೂರ್ಬಿಟ್ಟಿದ್ದಾರೆ ಪಟ್ಟಣ ಪಂಚಾಯತಿ ಅವರಿಂದ, ಅವ್ರನ್ನ ದಿನಗೂಲಿಯಾಗಿ ತಗೊಂಡಿದ್ದಾರೆ. ಅದು ನಮ್ಮ IP ಅಡ್ರೆಸ್ ಯೂಸ್ ಮಾಡ್ಕೊಂಡು ಒಂದು ಟೆಂಡರ್ಗಳನ್ನ ಹಾಕ್ತಾರೆ ಅನ್ನೋದು ಒಂದು ಡೌಟ್ ಇತ್ತು. ನಾನು ಅದನ್ನು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಅಷ್ಟು ಬೇಗೇನೋ ರಿಸಲ್ಟ್ ಬರಲ್ಲ ನಮಗೆ. ನಾವು ಕಂಪ್ಲೇಂಟ್ ಮಾಡಿರ್ತೀವಿ, ಅದು ಯಾವಾಗ ಆಗುತ್ತೆ ಪ್ರೊಸೀಜರ್ ಡಿಲೇ ಆಗುತ್ತೆ. ಬಟ್ ಆದ್ರೆ ತಗೊಳ್ಳಿಕ್ಕಿಲ್ಲ, ನಾವ್ ಯಾವಾಗ ಬೇಕಾದ್ರೂ ತೆಗಿಬಹುದಂತ ನಾವು ಇದರಲ್ಲಿ ತರಾವಲ್ಲಿ ಮಾಡಿಸಿದೀವಿ. ಬಟ್ ಇವಾಗಲೇ ತೆಗಿಬೇಕಂದ್ರೆ ನಮ್ ಪ್ರೋಗ್ರೆಸ್ಸಿಗೂ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ಈ ಸದ್ಯ ಈಗಲೇ ತೆಗಿಬೇಕನ್ನೋ ಒಂದು ಕಂಡೀಷನ್ಗೆ ನಾವು ಒಪ್ಲಿಕ್ಕೆ ಪ್ರೋಗ್ರೆಸ್ ತೋರಿಸಿದ್ರೆ ನಮ್ಗೆ ಯಾವುದೇ ಅನುದಾನ ನಮ್ಗೆ ಬರ್ತಾ ಇರೋದು ಬರೋದಿಲ್ಲ. ನಾವು ಡಿಪೆಂಡ್ ಅಪಾನ್ ರಮೇಶ್ ಟ್ರೈನಿಂಗ್ ಕೊಡ್ಬೋದು, ಮುಂಚೆ ಹೋದ ಕೆಲಸ ನಿಂತಿರ್ಲಿ ಬೇರೆ ಇಂಜಿನಿಯರ್ ಇಲ್ಲ ಡೈಲಿ ತೋರಿಸ್ರಿ. ಪ್ರೋಗ್ರೆಸ್ ಮುಗ್ದೈತಿ, ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ. ಒಂದ್ ತಿಂಗಳ ನಾವು ಮಾತಾಡಿ ನಮ್ಗೆ ಈ ಸದಸ್ಯರು ಮಾತಾಡ್ತಿದ್ದು ನನ್ನ ಒಪಿನಿಯನ್ ನಾನು ಎಲ್ಲರಿಗೂ ತಿಳಿಸ್ತೇನೆ. ಸದ್ಯ ತೆಗಿಲಿಕ್ಕೆ ಆಗಲ್ಲ, ಯಾಕಂದ್ರೆ ಪ್ರೋಗ್ರೆಸ್ ತೋರಿಸ್ಬೇಕು. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ? ನಮ್ಮ ಒಪಿನಿಯನ್ ತೆಗೆದು ಹಾಕೋದಿದೆ, ಇನ್ನೊಬ್ರಿಗೆ ತಗೊಳ್ರಿ. ಅದ್ರ ಬಂದಿಲ್ಲ, ನಾವು ಆಲ್ರೆಡಿ ನೀವು ತಗೊಳ್ಳೋರ್ಲಿಕ್ಕೆ ಅವ್ರು ಬರಂಗಿಲ್ಲ, ಮಟ್ಟ ಅವ್ರು ಬರಂಗಿಲ್ಲ. ಹೌದು ಮೇಡಮ್, ಕಳೆದ ಎಷ್ಟು ದಿನ ಆತ? 2 ತಿಂಗಳ ಆತ. ಅವ್ ಇನ್ನೂ 1 ತಿಂಗಳ ನಾವು ಬಂದಿಲ್ಲ, ಇನ್ನೂ 2 ತಿಂಗಳು ಬರಂಗಿಲ್ಲ. 2 ತಿಂಗಳು ಇನ್ನೂ 6 ತಿಂಗಳು ಬರಲ್ಲ ಮುಂದೆ. ಅದಕ್ಕೆ ನಾನು ಇವತ್ತು ಕಾಂಟ್ರಾಕ್ಟ್ ಬೇಸ್ ಯಾರಾದ್ರೂ ಕರೀರಿ, ಕರೆದ್ಬಿಡ್ರಿ. ಕರೆದ್ಬಿಟ್ಟು ತಗೊಂಡು ತೆಗೀರಿ. ಮತ್ತೆ ಅದ್ರಾಗ ಈಗ ಅವರು ನೀವು ಹೊಸ ತಗೊಳ್ಬೇಡ, ಅವ್ನು ಕೆಲಸ ಮಾಡ್ಬೇಕಂದ್ರೆ
ಅದನ್ನ ಕ್ಲಿಯರ್ ಮಾಡ್ರಿ. ಅದೇ ಹೇಳಕತ್ತಾರ ಅವ್ರು. ಹೊಸದಾಗಿ ತಗೊಳ್ಕೊಂಡ ಮುಂದೆ ಏನಂತ ಅವ್ರು ಕೇಳಕತ್ತಾರ. ಆಕ್ಷನ್ ಮಾಡಿ ಆಕ್ಷನ್ ಮಾಡತ್ತಾರ. ನಾವು ಈ ವಿಷಯದಲ್ಲಿ ಇವತ್ತು ಮಾತಾಡಿದ್ದೇವೆ, ಚರ್ಚೆ ಮಾಡೋದಂದ್ರೆ ಈ ವಿಷಯ ನಾವು ಇವತ್ತಿನ ಚರ್ಚೆ ಮಾಡಿವ ಇಲ್ಲ ಬೋರ್ಡ್ ಮೀಟಿಂಗ್ ಏನ್ ತಗೊಂಡಿಲ್ಲ. ಕಾಂಪ್ರಮೈಸ್ ಆಗಿ ಯಾರು ಇದು ಮಾಡ್ತಾ ಇದ್ರೆ ಅಂದ್ರೆ ನಾನು ಇಲ್ಲಿಂದ ನಾನು ಇದು ಮಾಡ್ಕೊಳ್ತೀನಿ ಅಂತ ಅವ್ರು ಲೆಟರ್ ಮಾಡಿದ್ದಾರೆ. ಇವರು ಹೋಗ್ಬಿಟ್ರೆ ನಾವು ಕಂಟೆಂಟ್ ಯಾವ ಹಂತಕ್ಕೆ ಬರುತ್ತೆ ನೀವೇ ವಿಚಾರ ಮಾಡ್ಕೊಳ್ಳಿ. ಸರ್ ನೋಡಿ ನೀವು ರಮೇಶ್ ಬೇಕಂತ ಹೇಳಿದ್ರೆ ನಾನು ಹೇಳ್ಬಿಡ್ತೇನೆ ಸರ್, ನನ್ನ ಕ್ಲಾರಿಫಿಕೇಶನ್ ಹೇಳ್ತಾರೆ ಅಧ್ಯಕ್ಷ ಹೇಳಿದಾಗೆ ಈಗ ನಮಗೆ ಒತ್ತಡ ಮಾಡಿದೆ, ಸೆಕ್ರೆಟರಿ ಲೆವೆಲ್ ಇಂದ ಒತ್ತಡ ಇದೆ, ಪ್ರೋಗ್ರೆಸ್ ಕೊಡ್ಬೇಕು. ಆದ್ಮೇಲೆ ನೀವು ಮಾಡ್ಬೇಕಾದ್ರೆ ಡ್ಯೂಟಿ ಅದ, ಇನ್ನೊಬ್ಬರು ತಗೊಂಡು ಮಾಡ್ತೀನಿ ಅಂದ್ರೆ ನೀವು ಇಂಜಿನಿಯರ್ ಆಗ್ಬಿಟ್ಟು ನೀವು ಇಂಜಿನಿಯರ್ ಎಲ್ಲರೂ ಡಿಪೆಂಡ್ ಒಬ್ಬರ ಮೇಲೆ ಇರ್ತೈತೆ. ಪ್ರಯತ್ನ ಮಾಡಿಲ್ಲ ಅಂತ ಏನ್ ಮಾಡಿದ್ರಿ? ನಾನು ಹೇಳ್ತೇನೆ ಏನು ಮಾಡಿಲ್ಲ. ನಾನು ಹೇಳ್ತೇನೆ ಈಗ ಅಧ್ಯಕ್ಷ ಹೇಳಿದಾಗ ಪ್ರೋಗ್ರೆಸ್ ಆಗಬೇಕು. ಈಗ ನನಗೆ ಸಿರ್ಸಿಯಲ್ಲಿ ಜೊತೆಗೆ ಇಲ್ಲೂ ಮಾಡಬೇಕು. ಸಿರ್ಸಿಯಲ್ಲಿ ಇಲ್ಲಿ 3 ದಿವಸ ಅಷ್ಟೇ, ಸಿರ್ಸಿಯಲ್ಲೂ ಇದಕ್ಕೂ ಜಾಸ್ತಿ ಪ್ರೋಗ್ರೆಸ್ ಅಲ್ಲಿ ಇದೆ. ಅಲ್ಲಿ ಕೆಲಸ ಆಗಿರೋದನ್ನ MP ನಾನು ಬರ್ದಿಲ್ಲ ಅಂತ ಹೇಳಿ ನೋಟಿಸ್ ಕೊಟ್ಟು DC ಹಾಕಿದ್ದಾರೆ ಕಂಪ್ಲೇಂಟ್. ಇಂಥ ಪರಿಸ್ಥಿತಿಯಲ್ಲಿ ನಾನು ಇಲ್ಲೂ ಬಂದ್ ಮಾಡಬೇಕು. ನಾನು ಹೋಗಿ ಬರ್ಲಿಕ್ಕೆ ನನಗೆ ಟೈಮ್ ತಗೊಳ್ತಾ ಇದೆ. ಹಾಗಾಗಿ ರೆಗ್ಯುಲರ್ ಒಬ್ಬರು ಇಂಜಿನಿಯರ್ ಇದ್ರೆ ಇಲ್ಲಿ ಕಂಟ್ರೋಲ್ ಸಿಕ್ತು. ಈಗ ಅದೇ ಪ್ರಾಬ್ಲಮ್. ಆಮೇಲೆ ಹೊಸಬರು ತಗೊಂಡು ಬಂದ್ರೆ ಇಲ್ಲಿ ಸೆಟ್ ಆಗ್ಲಿಕ್ಕೆ 2 ತಿಂಗಳ ಬೇಕು. ನಮಗೆ ಮಾರ್ಚ್ ಎಂಡ್ ಅಲ್ಲಿ ಈಗ ಸಾರಿಗೆ ನಮಗೆ ನೋಟಿಸ್ ಕೊಡ್ತಾನೆ ಇದ್ದಾರೆ. ವಾರಕ್ಕೆ ಒಂದೊಂದ್ಸಲ ರಿವ್ಯೂ ಮಾಡ್ತಾರೆ ಏನಾಗಿದೆ ಪ್ರೋಗ್ರೆಸ್ ಅಂತ. ಈಗ ನಾವಿಲ್ಲಿ ಪ್ರೋಗ್ರೆಸ್ ತೋರಿಸಿಲ್ಲ ಅಂದ್ರೆ ನಮ್ಗೆ ಅದೇ ರೀಸನ್ ಅಂದ್ರೆ ಇಲ್ಲ ನಾನೇ ನಾವು ಮಾಡಲೇಬೇಕಿತ್ತು. ಎರಡು ಕಡೆ ಇರೋದ್ರಿಂದ ಹಂಗಂತೇಳಿ ಅವ್ರು ತಿಳಿಬೇಡ. ರಮೇಶ್ ಅಂತ ಇಲ್ಲ ಸರ್, ಅಧ್ಯಕ್ಷರಿಗೆ ನೀವು ಮಾಡ್ಕೊಂಡು ಸರ್, ನೀವು ಮಾಡ್ಕೊಂಡು ನಾಲೆಜ್ ಇದ್ದವ್ರು ಬೇಕು ಜಗತ್ತಿನಲ್ಲಿ ನಾಲೆಜ್ ಪರ್ಸೆಂಟ್ ಇಲ್ಲ. ಹಂಗಾರೆ ಪರ್ಸೆಂಟ್ ಇಲ್ಲ ಅಂದ್ರೆ ಮುನ್ಸಿಪಾಲಿಟಿಗಳಿಗೆ ಅದಕ್ಕಿಂತ ಫಾಸ್ಟ್ ಕೆಲಸ ಆಗತ್ತೈತಿ. ಫಾಸ್ಟ್ ಕೆಲಸ ನಡೆಯಕತ್ತಾವ ಕೆಲಸ. ನೀವು ಆ ತಿಳ್ಕೊಬೇಡ್ರಿ. ಟ್ರೈನ್ ಮಾಡಿ ಯಾರು ಹುಟ್ಟದನ್ನ ಬರಂಗಿಲ್ಲ. ಟ್ರೈನ್ ಮಾಡಿ ಹೇಮಚಂದ್ರ ನಾಯ್ಕ ಬರೋದ್ರಿಂದ ನಾವು ನೋಟಿಸ್ ಬರ್ಬೇಕಂತದ. ನಿಮ್ ಕಡೆ ನಿಮ್ಮ ವರ್ಕ್ ಸರ್ ಅದ, ನಿಮ್ಮ ಪ್ರೆಷರ್ ಅದ, ಹಂಗಂತೇಳಿ ಅವ್ನ ಮೇಲೆ ಡಿಪೆಂಡ್ ಐತಿ, ಅವನಿಂದಲೇ ನಡೀತೈತಿ ಅನ್ನೋದು ನಿಮ್ದು ತಪ್ಪಾಕೈತಿ. ಇಂಜಿನಿಯರ್ ಆಗಿ ಮಾತಾಡ್ಬೇಕು, ನೀವು ಮಾತಾಡ್ಬಾರ್ದು. ಸರ್ ಈ ದುನಿಯಾದಲ್ಲಿ ಎಷ್ಟು ಇಂಟೆಲಿಜೆಂಟ್ ಇರೋ ಜನ ಇದ್ದಾರೆ, ಸಿಸ್ಟಮ್ ಅಲ್ಲಿ ನಾಲೆಜ್ ಯಾರು ಮೇಡಮ್ ನೋಟಿಸ್ ಮಾಡ್ರಿ. ಪೇಪರ್ ಪಬ್ಲಿಕೇಶನ್ ಅಡ್ವರ್ಟೈಸ್ಮೆಂಟ್ ಮಾಡ್ರಿ. ಯಾಕೆ ಬರಂಗಿಲ್ಲ ಅಂದ್ರೆ ಅಪ್ಪನಂತ ಮಾಡ್ತಾರೆ. ಒಪ್ಪಿಗೆ ಐತೆ ನಿಮ್ಗೆ, ನಾವು ಕರ್ಕೊಂಡ್ ಬಂದ್ರೆ ಇಟ್ಕೊಂತೀರಿ ನೀವು. ನೀವೇನ್ರಿ ನಾವು ಕರ್ಸ್ಬೇಕಲ್ಲ. ಆಯ್ತು, ನಾಳೆ ನಾಳೆ ಒಬ್ಬರಿಗೆ ತಗೋತೀನಿ. ನೀವು ಆಯ್ತು ನೀವು ತಗದಾದ್ರೆ ಅಷ್ಟೇ ಮಾಡ್ರಿ. ನಾವು ಕರ್ಸ್ತೇವೆ. ನಾಳೆ ನಿಮಗೆ ಒಬ್ರಿಗೆ ಕರ್ಸ್ತೀವಿ. 65 ಇದ್ದವ್ರಿಗೆ ಕರ್ಸ್ತೀವಿ. ಇಂಜಿನಿಯರ್ ಆದವ್ರಿಗೆ ಕರ್ಕೊಂಡ್ ಬರ್ತೀವಿ. ಆಯ್ತು ರೀ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.